ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ಇಂಡಿಯನ್ ಏರ್ ಫೋರ್ಸ್ ವಿಲ್ ರಿಟೈರ್ ಇಟ್ಸ್ ಲಾಸ್ಟ್ MiG-21 ಬೈಸನ್ ಫೈಟರ್ ಜೆಟ್ಸ್ ಇನ್ ಸೆಪ್ಟೆಂಬರ್ 2025 ಆಫ್ಟರ್ ಓವರ್ 60 years of service with a ceremonial send-off planned at Chandigarh and replacement planned with the indigenous Tejas Mk-1A. ಏನು ಹೇಳ್ತಾ ಇದ್ದಾರೆ? ನಮ್ಮ ವಾಯುಪಡೆಯಲ್ಲಿ ಬೈಸನ್ ಅಂತ ಖ್ಯಾತ ಆಗಿತ್ತು. ಬೈಸನ್ ಅಂತಂದ್ರೆ ಯಾವ ಪ್ರಾಣಿ ಗೊತ್ತಾಗಿರ್ಬೇಕು ನಿಮ್ಗೆ. ನೋಡಿ, ಬೇಕಿದ್ರೆ ಅದರ ಇಮೇಜ್ ನೋಡಿ. ಬೈಸನ್ ಅಲ್ಲಿ ನಮ್ಮ ವಾಯುಪಡೆಯಲ್ಲಿ ಇದ್ದಂತಹ MiG-21 ಯುದ್ಧ ವಿಮಾನಗಳನ್ನ ನಾವು 60 ವರ್ಷಗಳಿಂದ ಬಳಸ್ತಾ ಇದ್ವಿ. ಈಗ ಅದನ್ನ ರಿಟೈರ್ಡ್ ಮಾಡ್ತಾ ಇದ್ದಾರೆ. ಚಂಡೀಗಢದಲ್ಲಿ ಈ ವರ್ಷದ ಸೆಪ್ಟೆಂಬರ್ 2025 ಅಲ್ಲಿ ಅದರ ಬೀಳ್ಕೊಡುಗೆ ಸಮಾರಂಭ. ಅಂತಂದ್ರೆ ಅದಾದ ನಂತರ ಅದನ್ನ ಬಳಸೋದಿಲ್ಲ. ಇದರ ಬದಲು ಮುಂದೆ ತೇಜಸ್ Mk-1A ಇದರ ಜಾಗಕ್ಕೆ, ಯಾವುದರ ಜಾಗಕ್ಕೆ, MiG-21 ಜಾಗಕ್ಕೆ ಮುಂದೆ ತೇಜಸ್ Mk-1A ಯುದ್ಧ ವಿಮಾನಗಳು ಬರ್ತಾ ಇವೆ. ಹಾಗೆ ನಮ್ಮ ವಾಯುಪಡೆಯ ಆಧುನೀಕರಣದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲು ಅಂತ ಹೇಳಬಹುದು. ಇನ್ನು MiG-21 ಬೈಸನ್ ಇದು ನೋಡಿ, ಇಸ್ ಅ ರಷ್ಯನ್ ಒರಿಜಿನ್, ರಷ್ಯಾದಿಂದ ನಿರ್ಮಿತ ಆಗಿದ್ದು, ಸಿಂಗಲ್ ಎಂಜಿನ್ ಸೂಪರ್ಸಾನಿಕ್ ಜೆಟ್ ಫೈಟರ್. ಸೂಪರ್ಸಾನಿಕ್ ಶಬ್ದಕ್ಕಿಂತ ವೇಗವಾಗಿ ಹೋಗೋದು. ಅಂಡ್ ಇಂಟರ್ಸೆಪ್ಟರ್ ದಟ್ ಸರ್ವ್ಡ್ ಇನ್ ಕೀ ಆಪರೇಷನ್ ಲೈಕ್ 1965, 1971 ಕಾರ್ಗಿಲ್ ವಾರ್ಸ್, ಹಲವಾರು ಯುದ್ಧಗಳಲ್ಲಿ ಇದನ್ನು ಯೂಸ್ ಮಾಡಿದ್ದೇವೆ. ಅಂಡ್ ದಿ 2019 ಬಾಲಾಕೋಟ್ ಸ್ಟ್ರೈಕ್, 2019ರಲ್ಲಿ ಬಾಲಾಕೋಟ್ ವಾಯುದಾಳಿ ಆಗಿತ್ತಲ್ವಾ, ಅಲ್ಲೂ ಸಹ ಇದನ್ನ ಯೂಸ್ ಮಾಡಿದ್ವಿ. ಒನ್ಸ್ ಫಾರ್ಮಿಂಗ್ ದಿ ಬ್ಯಾಕ್ ಬೋನ್ ಆಫ್ IAF, ಇಂಡಿಯನ್ ಏರ್ ಫೋರ್ಸಿನ ಒಂದು ಬೆನ್ನೆಲುಬಾಗಿತ್ತು ಇದು. ಅಷ್ಟು ಇದನ್ನ ನಾವು ಸಮರ್ಥವಾಗಿ ಯೂಸ್ ಮಾಡ್ಕೊಂಡಿದ್ದೇವೆ. ಇನ್ನು ಇದರ ಬದಲು ಇನ್ನು ಮುಂದೆ ನಾವು ಯೂಸ್ ಮಾಡ್ಲಿಕ್ಕಿರೋದು ತೇಜಸ್ Mk-1A is an indigenously developed 4.5 generation multi-role light combat aircraft by HAL under India's LCA program. LCA ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಅಂತಂದ್ರೆ ಈ ತೇಜಸ್ ಅನ್ನೋದಿದೆಯಲ್ವಾ, ಇದು ದೇಶೀಯವಾಗಿ ನಿರ್ಮಾಣ ಮಾಡಿರುವಂತಹ ಸಂಸ್ಥೆ HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಇದು 4.5 ಜನರೇಷನ್ ಸೇರಿರೋದು ಲಘು ಯುದ್ಧ ವಿಮಾನ. ಅದೇ ರೀತಿ ನಮ್ಮ ದೇಶೀಯ ಉತ್ಪಾದನೆಯಲ್ಲಿ ಒಂದು ಮಹತ್ವದ ಹೆಜ್ಜೆ. ಯಾಕಂತಂದ್ರೆ ಬಹಳಷ್ಟು ಸಾರಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗ್ತಾ ಇದ್ವಿ. ಈಗ MiG-21 ಅಂತ ಹಳೆ ಜೆಟ್ಗಳ ಬದಲಿಗೆ ಈಗ ನಾವು ತೇಜಸ್ ಅನ್ನ ಬಳಸಲಿಕ್ಕೆ ಮುಂದಾಗಿದ್ದೇವೆ. ಇದಾದ ನಂತರ ಆರ್ಮಿಗೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಷಯ, ಇಂಡಿಯನ್ ಆರ್ಮಿ ಹ್ಯಾಸ್ ರಿಸೀವ್ಡ್ ಇಟ್ಸ್ ಫಸ್ಟ್ ಬ್ಯಾಚ್ ಆಫ್ 3 ಅಡ್ವಾನ್ಸ್ಡ್ ಅಪಾಚೆ AH-64E ಹೆಲಿಕಾಪ್ಟರ್ಸ್ ಫ್ರಾಮ್ ದಿ US. ನೋಡಿ, ಸ್ವಲ್ಪ ಹೊತ್ತಿನಿಂದ ಹೇಳಿದ್ವಿ ಬೇರೆ ದೇಶಗಳ ಮೇಲಿನ ಅವಲಂಬನೆ ಅಂತ. ಈಗ ನಾವು ಯಾವುದನ್ನ AH-64E ಅಪಾಚೆ ಈ ಹೆಲಿಕಾಪ್ಟರ್ ಅನ್ನ US ಇಂದ ನಾವು ತರಿಸ್ಕೊಂಡಿದ್ದೇವೆ. ಮೊದಲನೇ ಬ್ಯಾಚ್ ಬಂದು ತಲುಪಿದೆ. ಮಾರ್ಕಿಂಗ್ ಅ ಮೇಜರ್ ಸ್ಟೆಪ್ ಇನ್ ಮಾಡರ್ನೈಸಿಂಗ್ ಆರ್ಮಿ ಏವಿಯೇಷನ್ ಅಂಡ್ ಬೂಸ್ಟಿಂಗ್ ಆಪರೇಷನಲ್ ಕೆಪಾಬಿಲಿಟಿ ಅಲಾಂಗ್ ದಿ ವೆಸ್ಟರ್ನ್ ಅಂಡ್ ಹೈ ಆಲ್ಟಿಟ್ಯೂಡ್ ಬಾರ್ಡರ್ಸ್. ಈ ಒಂದು ಹೆಲಿಕಾಪ್ಟರ್ನಿಂದ ಸೇನೆಯ ಒಂದು ಆಧುನೀಕರಣ ಆಗ್ತಾ ಇದೆ. ಅದರಲ್ಲೂ ವೆಸ್ಟರ್ನ್, ಪಶ್ಚಿಮ ಭಾಗ ಮತ್ತೆ ಎತ್ತರದ ಗಡಿ ಪ್ರದೇಶಗಳಲ್ಲಿ ನಮ್ಮ ಕಾರ್ಯಾಚರಣೆಯ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಇಂಥ ಹೆಲಿಕಾಪ್ಟರ್ಗಳು ನಮಗೆ ಸಹಾಯ ಮಾಡುತ್ತವೆ. ಅಪಾಚೆ AH-64E US ಮೇಡ್, ಅಮೆರಿಕ ನಿರ್ಮಾಣ ಮಾಡಿದ್ದು ಅಡ್ವಾನ್ಸ್ಡ್ ಮಲ್ಟಿರೋಲ್ ಅಟ್ಯಾಕ್ ಹೆಲಿಕಾಪ್ಟರ್. ಇದು ಇಕ್ವಿಪ್ಡ್ ವಿತ್ ಪ್ರಿಸಿಷನ್ ಸ್ಟ್ರೈಕ್ ಕೆಪಾಬಿಲಿಟಿ, ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯ ಇರುತ್ತೆ ಇದಕ್ಕೆ. ಮಾಡರ್ನ್ ಏವಿಯಾನಿಕ್ಸ್, ಆಧುನಿಕವಾದಂತಹ ಹೊಸ ಏವಿಯಾನಿಕ್ಸ್ ಅಂತಂದ್ರೆ ಈ ಫ್ಲೈಟು, ಜೆಟ್ಸ್, ಇದಕ್ಕೆ ಸಂಬಂಧ ತಂತ್ರಜ್ಞಾನಗಳನ್ನ ಒಳಗೊಂಡಿರುತ್ತೆ. ನೈಟ್ ಫೈಟಿಂಗ್ ಅಬಿಲಿಟೀಸ್, ರಾತ್ರಿ ಸಹ ಹೋರಾಡುವ ಸಾಮರ್ಥ್ಯ ಇರುತ್ತೆ. ಯೂಸ್ಡ್ ಗ್ಲೋಬಲಿ ಇನ್ ಫ್ರಂಟ್ ಲೈನ್ ಕಾಂಬ್ಯಾಟ್ ಆಪರೇಷನ್, ಅಂದ್ರೆ ಬೇರೆ ಬೇರೆ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನ ಬಹುಮುಖಿ ಅಂದ್ರೆ ಮಲ್ಟಿ ರೋಲ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ವಿಶೇಷತೆಗಳನ್ನ ಹೊಂದಿರುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಟರ್ಮ್ ಬರುತ್ತೆ, ಆರ್ಮಿ ಏವಿಯೇಷನ್ ಕಾರ್ಪ್ಸ್. ಈಗ 2 ಏವಿಯೇಷನ್ ಕಾರ್ಪ್ಸ್ ಅಂತ ಒಂದಿರುತ್ತೆ, ಇನ್ನೊಂದು ಏರ್ ಫೋರ್ಸ್. ಆರ್ಮಿಯಲ್ಲಿ ಯುದ್ಧ ಮಾಡ್ತಾ ಇರುತ್ತಲ್ವಾ, ಈಗ ಭಾರತದ ಗಡಿ ಅಂತ ಇಟ್ಕೊಂಡ್ರೆ ಈ ಕಡೆ ಪಾಕಿಸ್ತಾನ ಇದೆ ಅಂತ ಇಟ್ಕೊಳ್ಳಿ. ಭಾರತ ಇದನ್ನ ಆಕಾಶ ಅಂತ ಇಟ್ಕೊಂಡ್ರೆ ಈ ಕಡೆ ಪಾಕಿಸ್ತಾನ ಇದೆ. ಆರ್ಮಿ ಈ ಬಾರ್ಡರ್ ನಲ್ಲಿ ಯುದ್ಧ ಮಾಡ್ತಿದೆ, ಜಮ್ಮು ಕಾಶ್ಮೀರದ ಅಂತ ನೀವು ಕಲ್ಪನೆ ಮಾಡ್ಕೊಂಡ್ರೆ, ಆರ್ಮಿ ಇರುವ ಜಾಗದಲ್ಲಿ ಆರ್ಮಿಗೆ ಏನಾದ್ರೂ ಸಪ್ಲೈ ಮಾಡ್ಬೇಕಾಗಿರುತ್ತೆ, ಅಲ್ಲಿನ ವಾತಾವರಣದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಆರ್ಮಿಗೆ ಆ ಸಣ್ಣ ಒಂದು ಭೂ ಪ್ರದೇಶದಲ್ಲಿ ಸಹಾಯ ಮಾಡ್ಲಿಕ್ಕಿರೋದು ಏವಿಯೇಷನ್ ಕಾರ್ಪ್ಸ್ಗಳು. ಅದೇ ದೊಡ್ಡ ಮಟ್ಟದಲ್ಲಿ ವಾಯು ದಾಳಿ ಆಗುತ್ತಲ್ವಾ, ಅದಕ್ಕೆ ವಾಪಸ್ ಪ್ರತಿದಾಳಿ ಮಾಡೋದು ಏರ್ ಫೋರ್ಸ್.
ಅಂತಂದ್ರೆ ಇದು ಎರಡು ಸಿಮಿಲರ್ ಅಂತ ಅನ್ಸುತ್ತೆ. ಆದ್ರೆ ಏರ್ ಫೋರ್ಸ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡೋದು, ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಇದೆಯಲ್ವಾ, ಇದೇನು ಕಾಂಬ್ಯಾಟ್ ಸಪೋರ್ಟ್ ವಿಂಗ್ ಆಫ್ ಇಂಡಿಯನ್ ಆರ್ಮಿ, ಭೂಸೇನೆಗೆ ಸಹಾಯ ಮಾಡುವಂಥದ್ದು, ರೆಸ್ಪಾನ್ಸಿಬಲ್ ಫಾರ್ ಟ್ಯಾಕ್ಟಿಕಲ್ ಏರ್ ಸಪೋರ್ಟ್. ಆರ್ಮಿಯಲ್ಲಿ ಯುದ್ಧ ಮಾಡ್ತಾ ಇರುತ್ತೋ ಅವರಿಗೆ ಬೇಕಾದ ವಸ್ತುಗಳನ್ನ ತಂದು ಕೊಡೋದು, ಅಪಾಯದ ಸಂದರ್ಭದಲ್ಲಿ ಬೇರೆ ಕಡೆ ಅವರನ್ನು ಸಾಗಿಸೋದು, ಅಥವಾ ಅವರಿಗೆ ಏನೇನ್ ಸಹಾಯ ಬೇಕು ಅದನ್ನೆಲ್ಲ ಮಾಡೋದು ಆ ಒಂದು ಭೂ ಪ್ರದೇಶದಲ್ಲಿ ಆರ್ಮಿಗೆ ಸಪೋರ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಆರ್ಮಿ ಏವಿಯೇಷನ್ ಕಾರ್ಪ್ಸ್. ರಿಕನೆಸೆನ್ಸ್, ಕ್ಯಾಶುಯಾಲಿಟಿ, ಇವ್ಯಾಕ್ಯುಯೇಷನ್, ಇನ್ಕ್ರೀಸಿಂಗ್ಲಿ ಕಾಂಬ್ಯಾಟ್ ರೋಲ್ಸ್ ವಿತ್ ಪ್ಲಾಟ್ಫಾರ್ಮ್ ಲೈಕ್ ಅಪಾಚೀಸ್. ಈಗ ಈಗ ಅಪಾಚಿ ಇದೆಲ್ಲ ಇದೆಯಲ್ವಾ, ಇದೆಲ್ಲ ಹೆಲಿಕಾಪ್ಟರ್ಗಳು ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಏರ್ ಫೋರ್ಸ್ ಬೇರೆ, ನಮ್ಮ ಮಿಸೈಲು, ಬ್ಯಾಲಿಸ್ಟಿಕ್ ಮಿಸೈಲು, ಮತ್ತೆ ದೊಡ್ಡ ದೊಡ್ಡ ಡ್ರೋನ್ಸ್ಗಳು ಅಟ್ಯಾಕ್ ಮಾಡೋದು ಅದೆಲ್ಲ ಬೇರೆ ಬೇರೆ ಇರುತ್ತೆ. ಏವಿಯೇಷನ್ ಕಾರ್ಪ್ಸ್ಗಳು ಆರ್ಮಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇರೋದು. ಇನ್ನು ಮುಂದಿನದು, ಡೆಡ್ಲಾಕ್ ಪರ್ಸಿಸ್ಟ್ ಇನ್ ದಿ ಇಂಡಿಯಾಸ್ US ಟ್ರೇಡ್ ನೆಗೋಸಿಯೇಷನ್. ಭಾರತ ಅಮೆರಿಕ ಟ್ರೇಡ್ ನೆಗೋಸಿಯೇಷನ್ ಮೊದಲಿಂದಾನು ಆಗ್ತಾನೆ ಇದೆ, ಮಾತುಕತೆ ಹಾಗೆ ಮುಂದುವರಿತಾನೆ ಇದೆ. ವಿತ್ ಅಗ್ರಿಕಲ್ಚರ್ ಅಂಡ್ ಡೇರಿ ಫ್ರಮ್ ಇಂಡಿಯಾ ಸೈಡ್ ಅಂಡ್ ಆಟೋಮೋಟಿವ್ ಕಂಪೋನೆಂಟ್ ಟ್ಯಾರಿಫ್ ಫ್ರಮ್ ದ US ಸೈಡ್ ರಿಮೈನಿಂಗ್ ಮೇಜರ್ ಹರ್ಡಲ್ಸ್ ಅಹೆಡ್ ಆಫ್ ದಿ August 1 ಡೆಡ್ ಲೈನ್. August 1 ಒಂದು ಗಡುವು ಇದ್ರೂ ಸಹ ಈಗ ಭಾರತದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಮತ್ತೆ ಹೈನುಗಾರಿಕಾ ವಲಯ, ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಕೆಲವು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಅಮೆರಿಕ ಈಗ ಆಟೋಮೋಟಿವ್ ಕಂಪೋನೆಂಟ್ಸ್ ಅಂತಂದ್ರೆ ವಾಹನ ಘಟಕಗಳ ಮೇಲೆ ಕೆಲವು ಸುಂಕಗಳನ್ನ ವಿಧಿಸೋದು, ಇದು ಎರಡೂದ್ರಿಂದಾಗಿ ಅಡೆತಡೆ ಉಂಟಾಗ್ತಾ ಇದೆ. ಇನ್ನು ಅಗ್ರಿಕಲ್ಚರ್ ಇಂಪೋರ್ಟ್ ಸೆನ್ಸಿಟಿವಿಟಿ ಏನಾಗ್ತಾ ಇದೆ ಇಲ್ಲಿ, ಇಂಡಿಯಾ ರೆಸಿಸ್ಟ್ ಓಪನಿಂಗ್ ಇಟ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಟು ಇಂಪೋರ್ಟ್ಸ್ ಇನ್ ಟ್ರೇಡ್ ಡೀಲ್ಸ್ ಟು ಪ್ರೊಟೆಕ್ಟ್ ಇಟ್ಸ್ ಲಾರ್ಜ್ ಪಾಪ್ಯುಲೇಷನ್ ಆಫ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ನಮ್ಮ ದೇಶದಲ್ಲಿ ಲಕ್ಷಾಂತರ ಸಣ್ಣ ಮತ್ತೆ ಅತಿ ಸಣ್ಣ ಅಂದ್ರೆ ತುಂಬಾ ಕಡಿಮೆ ಭೂಮಿ ಹೊಂದಿರುವಂತಹ ರೈತರಿದ್ದಾರೆ. ಇಂತಹ ರೈತರನ್ನ, ಅವರ ಹಿತಾಸಕ್ತಿಗಳನ್ನ ರಕ್ಷಿಸಲಿಕ್ಕೆ ಭಾರತ ಏನ್ ಮಾಡ್ತಾ ಇದೆ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಮದುಗಳನ್ನ ಮಾಡೋದು ಅಥವಾ ರಫ್ತು, ಅಮೆರಿಕದ ಜೊತೆ ಒಪ್ಪಂದಗಳನ್ನ ಮಾಡಿಕೊಳ್ಳಿಕ್ಕೆ ಹಿಂಸರಿತಾ ಇದೆ. ಪಾಲಿಸಿ ಲಿಂಕ್ ಟು ದಿ ಪ್ರಿನ್ಸಿಪಲ್ ಆಫ್ ಫುಡ್ ಸಾವರ್ನಿಟಿ ಅಂಡ್ ರೂರಲ್ ಲೈವ್ಲಿಹುಡ್ ಸೆಕ್ಯೂರಿಟಿ. ಮುಖ್ಯವಾಗಿ ನಮ್ಮ ಫುಡ್ ಸೆಕ್ಯೂರಿಟಿ, ಅದೇ ರೀತಿ ಗ್ರಾಮೀಣ ಭಾಗದ ರೈತರ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬಹಳ ಮುಖ್ಯವಾಗಿರುತ್ತೆ. ಅಮೆರಿಕದಿಂದ ಪ್ರಾಡಕ್ಟ್ಗಳು ಬಂದ್ರೆ ಕಡಿಮೆ ಬೆಲೆಯಲ್ಲಿ ನಾವು ಟ್ಯಾರಿಫ್ಗಳನ್ನ ಹಾಕಿದ್ರೆ ಅವಾಗೇನಾಗುತ್ತೆ, ಅಲ್ಲಿಂದ ಬಂದಿರುವಂತಹ ಉತ್ಪನ್ನಗಳ ಮೇಲಿನ ಬೆಲೆ ಕಡಿಮೆ ಆಗಿರುತ್ತೆ. ದೇಶೀಯ ವಸ್ತುಗಳ ಬೆಲೆ ಇರುತ್ತಲ್ವಾ, ನಮ್ಮ ದೇಶದ ರೈತರೇ ಬೆಳೆದಿರೋದು, ಅದಕ್ಕೆ ಬೆಲೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಭಾರತೀಯರು ಅಂತ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದ್ರೆ ಕಡಿಮೆ ಬೆಲೆದನ್ನೇ ನಾವು ಪರ್ಚೇಸ್ ಮಾಡ್ತೇವೆ. ಹಾಗಾಗಿ ಅವಾಗ ಲಾಸ್ ಆಗೋದು ನಮ್ಮ ದೇಶದ ರೈತರಿಗೆ. ಹಾಗಾಗಿ ಆಮದು ಮಾಡ್ಕೊಳ್ಳಿಕ್ಕೆ ಹಿಂದೇಟ್ ಹಾಕ್ತಾ ಇದೆ. ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಾವು ಕೆಲವು ವಸ್ತುಗಳನ್ನ ನಿರಾಕರಿಸ್ಲಿಕ್ಕೆ ಆಗಲ್ಲ, ನಾವು ಅಲ್ಲಿ ಕಳಿಸ್ಬೇಕಾಗತ್ತೆ, ಅಲ್ಲಿಂದ ಕಳಿಸೋದನ್ನ ಸಹ ನಾವು ಪಡ್ಕೊಳ್ಬೇಕಾಗತ್ತೆ. ಹೀಗೆ ಅಗ್ರಿಮೆಂಟ್ ನಲ್ಲಿ ಏನೇನು ಇರುತ್ತೆ ಅದನ್ನ ಎಲ್ಲವನ್ನ ಸಹ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೋಡಿ ಕೆಳಗಡೆ ಬಯಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ. ಬಯಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಇಸ್ ಅ ಟ್ರೇಡ್ ಪ್ಯಾಕ್ಟ್ ಬಿಟ್ವೀನ್ ಟೂ ಕಂಟ್ರೀಸ್. ಬೈಲ್ಯಾಟ್ರಲ್ ಅಂತಿದೆ ಅಂತಂದ್ರೆ ಎರಡು ದೇಶಗಳ ನಡುವೆ ನಡೆಯುವಂತ ಒಪ್ಪಂದ. ಟು ರೆಡ್ಯೂಸ್ ಆರ್ ಎಲಿಮಿನೇಟ್ ಟ್ರೇಡ್ ಬ್ಯಾರಿಯರ್ಸ್ ಲೈಕ್ ಟ್ಯಾರಿಫ್ಸ್ ಅಂಡ್ ಕೋಟಾಸ್. ಟ್ಯಾರಿಫ್ಗಳು, ಕೋಟಾಗಳನ್ನ ಮೊದಲು ತುಂಬಾ ಸಾರಿ ಹೇಳಿದ್ದೆ. ಟ್ಯಾರಿಫ್ ಅಂತಂದ್ರೆ ನಾವು ಆಮದು ಮಾಡ್ಕೊಳ್ತಾ ಇರುವ ವಸ್ತುಗಳ ಮೇಲಿನ ಸುಂಕ ಅಂತ, ಕೋಟಾ ಅಂತಂದ್ರೆ ಇಂತಿಷ್ಟೇ ಫಿಕ್ಸ್ ಮಾಡೋದು. ಹಾಗಾಗಿ ಅದ್ರ ಮೇಲಿನ ಕೆಲವು ನಿರ್ಬಂಧಗಳನ್ನ ತೆಗೆಯೋದು, ಮತ್ತೆ ವ್ಯಾಪಾರ ಸುಗಮವಾಗಿ ಸಾಗುವ ರೀತಿ ನೋಡ್ಕೊಳ್ಳೋದು. ಕವರಿಂಗ್ ಗೂಡ್ಸ್, ಸರ್ವಿಸಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂಡ್ ಇಸ್ ಡಿಫರೆಂಟ್ ಫ್ರಾಮ್ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಅಂಡರ್ WTO. WTO ಅಂಡರ್ ಅಲ್ಲಿ ಬೈಲ್ಯಾಟ್ರಲ್ ಸಹ ಬೇರೆ ಇರುತ್ತೆ. ಮಲ್ಟಿಲ್ಯಾಟ್ರಲ್ ಅಂತಂದ್ರೆ ಬಹುಪಕ್ಷೀಯ, ಎರಡೇ ದೇಶಗಳಲ್ಲ ಹಲವಾರು ದೇಶಗಳು ಒಟ್ಟಾಗಿ ಸೇರಿ ಮಾಡಿಕೊಳ್ಳುವಂತ ಒಪ್ಪಂದ, ಅಥವಾ ಯಾವುದೋ ಯೂನಿಯನ್ ಜೊತೆ, ಈಗ ಯುರೋಪಿಯನ್ ಯೂನಿಯನ್ ಇರುತ್ತೆ, ಹಾಗಾಗಿ ಅದರ ಜೊತೆ, ಅಲ್ಲಿರುವ ದೇಶಗಳ ಜೊತೆ ಹೀಗೆ ಬೇರೆ ಬೇರೆ ರೀತಿಯ ಒಪ್ಪಂದಗಳನ್ನ ನಾವು ಮಾಡ್ಕೊಳ್ಬಹುದು. ಮುಂದಿನ ವಿಚಾರ ನೋಡಿ, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ವಾರ್ನ್ಸ್ ದಟ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಲೈಕ್ ಹೀಟ್ ವೇವ್ಸ್ ಅಂಡ್ ಫ್ಲಡ್ಸ್ could cause billions in losses to Indian cities, urging urgent investment in resilient infrastructure as urban population is set to nearly double by 2050. ವಿಶ್ವ ಬ್ಯಾಂಕ್ನ ಒಂದು ವರದಿ ಬಿಡುಗಡೆ ಆಗಿದೆ. ಭಾರತದ ನಗರಗಳಿಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಹೀಟ್ ವೇವ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಫ್ಲಡ್, ಪ್ರವಾಹಗಳು ಬರುವ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ನೀವು ನೋಡಿರಬಹುದು, ಒಂದು ದೊಡ್ಡ ಮಳೆ ಬಂತು ಅಂತಂದ್ರೆ ಇಡೀ ನಗರ ಎಷ್ಟೋ ಕಡೆ ಪ್ರವಾಹದ ಪರಿಸ್ಥಿತಿ ನೀವು ವಿಡಿಯೋದಲ್ಲೆಲ್ಲ ನೋಡಿರಬಹುದು. ನೀರು ಹೋಗ್ಲಿಕ್ಕೆ ಕೆಲವು ಜಾಗನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ವಿಶ್ವ ಬ್ಯಾಂಕ್ ಏನ್ ಹೇಳ್ತಾ ಇದೆ, ಜಾಸ್ತಿ ನೀವು
ಇಂತಹ ನಗರಗಳ ಮೇಲೆ ಇನ್ವೆಸ್ಟ್ ಮಾಡಿ. ಅದರಲ್ಲೂ ಮುಖ್ಯವಾಗಿ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಏನೇ ದೊಡ್ಡ ಬದಲಾವಣೆ ಆದ್ರೂ, ಹವಾಮಾನಕ್ಕೆ ಸಂಬಂಧಪಟ್ಟ ಘಟನೆಗಳಾದ್ರೂ ಅದನ್ನ ತಡೆದುಕೊಳ್ಳುವಂತಹ ಮೂಲ ಸೌಕರ್ಯಗಳು ಬೇಕು ನಮ್ಗೆ. ಸ್ಥಿತಿಸ್ಥಾಪಕತ್ವ ಇರಬೇಕು. ಅಂತಹ ಮೂಲ ಸೌಕರ್ಯಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ ನೀವು ನಾವು ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋದು ಭಾರತಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ, ಹೂಡಿಕೆ ಮಾಡಿ. ಅದರಲ್ಲೂ ಅರ್ಜೆಂಟ್ ಇನ್ವೆಸ್ಟ್ಮೆಂಟ್. ಯಾಕಂತಂದ್ರೆ 2050 ಹೊತ್ತಿಗೆ ಈ ನಗರಗಳಲ್ಲಿನ ಒಂದು ಜನಸಂಖ್ಯೆ ಡಬಲ್ ಆಗುವ ಸಾಧ್ಯತೆ ಇದೆ. ದುಪ್ಪಟ್ಟಾಗತ್ತೆ. ಆವಾಗ ಇನ್ನೂ ಕಷ್ಟ ಆಗುತ್ತೆ ಆವಾಗ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಇನ್ನೊಂದು ಅರ್ಬನ್ ಹೀಟ್ ಐಲ್ಯಾಂಡ್. ಏನ್ ಹೇಳ್ತಾ ಇದು ನೀವು ಜಿಯೋಗ್ರಫಿಲಿ ಕೆಲವೊಂದು ಕಡೆ ಎನ್ವೈರನ್ಮೆಂಟ್ ಅಲ್ಲಿ ಕೇಳಿರಬಹುದು. ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ರೆಫರ್ಸ್ ಟು ಸಿಗ್ನಿಫಿಕೆಂಟ್ಲಿ ಹೈಯರ್ ಟೆಂಪರೇಚರ್ಸ್ ಇನ್ ಸಿಟಿ ಸೆಂಟರ್ಸ್ ಕಂಪೇರ್ ಟು ನಿಯರ್ ಬೈ ರೂರಲ್ ಏರಿಯಾಸ್. ಒಂದು ಅರ್ಬನ್ ಏರಿಯಾ ಇದೆ ಅಂತಂದ್ರೆ ಅಕ್ಕಪಕ್ಕದಲ್ಲಿ ಹಳ್ಳಿಗಳಿರ್ಬಹುದು. ಆ ಹಳ್ಳಿಗಳಿಗೆ ಹೋಲಿಸಿದ್ರೆ ಈ ಅರ್ಬನ್ ಏರಿಯಾ ಇದೆಯಲ್ವಾ, ಇದು ಜಾಸ್ತಿ ಟೆಂಪರೇಚರ್ ಅನ್ನು ಹೊಂದಿರುತ್ತೆ. ಹೀಟ್ ಐಲ್ಯಾಂಡ್ ತರ. ಐಲ್ಯಾಂಡ್ ಅಂತಂದ್ರೆ ಒಂದು ದ್ವೀಪ, ನಗರ ಉಷ್ಣ ದ್ವೀಪ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಕನ್ನಡದಲ್ಲಿ ಆ ರೀತಿ ಹೇಳ್ಬಹುದು. ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಗಿಂತ ಇಲ್ಲಿ ಜಾಸ್ತಿ ಹೀಟ್ ಇರುತ್ತೆ. ಯಾಕಂತಂದ್ರೆ ಡೆನ್ಸ್ ಬಿಲ್ಡಿಂಗ್ಸ್, ಮರಗಳ ಸಂಖ್ಯೆ ಕಡಿಮೆ ಇದೆ, ಬಿಲ್ಡಿಂಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಭೂಮಿ ಎಲ್ಲ ಕಾಂಕ್ರೀಟ್ ಇಂದ ತುಂಬ್ಕೊಂಡ್ಬಿಟ್ಟಿದೆ. ಅಂಡ್ ಲ್ಯಾಕ್ ಆಫ್ ಗ್ರೀನ್ ಕವರ್, ಗಿಡ ಮರಗಳೆಲ್ಲ ಇಲ್ಲ ಅಲ್ಲಿ. ವರ್ಸನಿಂಗ್ ಹೀಟ್ ವೇವ್ಸ್ ಇನ್ ಅರ್ಬನ್ ಏರಿಯಾಸ್. ಹಾಗಾಗಿ ಹೀಟ್ ವೇವ್ಸ್ ಗಳನ್ನ, ಆ ಒಂದು ಬಿಸಿ ಗಾಳಿಯ ಒಂದು ಎಫೆಕ್ಟ್ ಇರುತ್ತಲ್ವಾ, ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಲಿಯಂಟ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಹೀಗಂದ್ರೇನು? means designing city system like housing, transport and drainage to withstand shocks such as climate change, floods and heat waves, helping cities to continue functioning and growing sustainably. ಅಂದ್ರೆ ಏನೇ ಸಮಸ್ಯೆ ಬಂದ್ರು, ಹವಾಮಾನ ಬದಲಾವಣೆ ಇರಬಹುದು, ಪ್ರವಾಹ ಅಥವಾ ಈಗ ಹೀಟ್ ವೇವ್ಸ್, ಎಂತಹ ಆಘಾತ ಆದ್ರೂ ಅದನ್ನ ತಡ್ಕೊಳ್ಳುವಂತಹ ವಸತಿ, ಸಾರಿಗೆ, ಡ್ರೈನೇಜ್ ಸಿಸ್ಟಮ್ ಇದೆಲ್ಲವನ್ನ ಚೆನ್ನಾಗಿ ನಿರ್ಮಾಣ ಮಾಡೋದು. ಸ್ಥಿತಿಸ್ಥಾಪಕತ್ವ, ಏನೇ ಆದ್ರೂ ಆ ಸ್ಥಿತಿ ಕರೆಕ್ಟ್ ಆಗಿರಬೇಕು, ಸುಸ್ಥಿರವಾಗಿರಬೇಕು ನಗರಗಳು. ಅದಕ್ಕೋಸ್ಕರ ಅಂತಹ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ, ರೆಸಿಲಿಯಂಟ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ ಅರ್ಜೆಂಟ್ ಆಗಿ ಹೂಡಿಕೆಗಳನ್ನ ಮಾಡಿ ಅಂತ ವರ್ಲ್ಡ್ ಬ್ಯಾಂಕ್ ವರದಿ ಹೇಳ್ತಾ ಇದೆ. ಇಲ್ದಿದ್ರೆ ಅರ್ಬನ್ ಹೀಟ್ ಐಲ್ಯಾಂಡಿನ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ವಿಚಾರ, ಡೇಂಜರಸ್ ಅಲಯನ್ಸ್ ಬಿಟ್ವೀನ್ ದಿ ಇನ್ವೇಸಿವ್ ಆಂಬ್ರೋಸಿಯಾ ಬೀಟಲ್, ಯುಕ್ಯಾಲಿಪ್ಟಸ್ ಪ್ಯಾರಲಿಸಸ್ ಅಂತ ಸಹ ಕರಿಬಹುದು, ಅಂದ್ರೆ ಲ್ಯಾಟಿನ್ ಅಲ್ಲಿ ಇರಬಹುದು ಇದು, ಅಂಡ್ ಪ್ಯಾಥೋಜೆನಿಕ್ ಫಂಗೈ ಫ್ಯುಸೇರಿಯಂ ಆಂಬ್ರೋಸಿಯಾ ಅಂಡ್ ಎಫ್ ಸೋಲಾನಿ ಏನಾಗ್ತಾ ಇದೆ ಇಲ್ಲಿ? ಥ್ರೆಟನಿಂಗ್ ರಬ್ಬರ್ ಪ್ಲಾಂಟೇಶನ್ ಇನ್ ಕೇರಳ, ಕಾಸಿಂಗ್ ಸಿವಿಯರ್ ಟ್ರೀ ಡ್ಯಾಮೇಜ್, ರೆಡ್ಯೂಸಸ್ ಲೇಟೆಕ್ಸ್ ಔಟ್ಪುಟ್ ಅಂಡ್ ಎಕನಾಮಿಕ್ ಲಾಸಸ್. ಏನಾಗಿದೆ? ಬೇರೆ ಕಡೆಯಿಂದ ಇನ್ವೇಸಿವ್ ಸ್ಪೀಶೀಸ್ ಅಂತ ಇರುತ್ತಲ್ವಾ, ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಆಕ್ರಮಣಕಾರಿಯಾದಂತಹ ಒಂದು ಸ್ಪೀಶೀಸ್ಗಳು, ಅದು ಒಂದಿದೆ. ಆಕ್ರಮಣಕಾರಿಯಾದಂತಹ ಸ್ಪೀಶೀಸ್ ಯಾವುದು? ಆಂಬ್ರೋಸಿಯಾ ಬೀಟಲ್ ಅಂತಂದ್ರೆ ಇಲ್ಲಿ ಜೀರುಂಡೆ. ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳು ಇದೆಯಾ ಗೊತ್ತಿಲ್ಲ, ಅಂತಂದ್ರೆ ಬೀಟಲ್ ಅಂತಂದ್ರೆ ಜೀರುಂಡೆ ಅಂತ ಅಂದ್ಕೊಂಡಿದ್ದೇನೆ ಸದ್ಯಕ್ಕೆ. ಮತ್ತೆ ಅದಾದ್ಮೇಲೆ ಶಿಲೀಂಧ್ರಗಳು, ಫಂಗೈ. ಹಾಗಾಗಿ ಇದು ಎರಡರ ನಡುವೆ ಒಂದು ಮೈತ್ರಿ ಇರುತ್ತೆ. ಮೈತ್ರಿ ಅಂತಂದ್ರೆ ಏನ್ ಮಾಡುತ್ತೆ ಕೆಳಗಡೆ ಕೊಟ್ಟಿದ್ದೇನೆ. ಹಾಗಾಗಿ ಆ ಎರಡು ಜೀವಿಗಳು ಸೇರ್ಕೊಂಡು ಕೇರಳದಲ್ಲಿರುವಂತಹ ರಬ್ಬರ್ ಮರಗಳಿಗೆ ತೀವ್ರವಾದ ಹಾನಿ ಮಾಡ್ತಾ ಇದ್ದಾವೆ. ಇವರ ಹಾನಿಯಿಂದಾಗಿ ಉತ್ಪಾದನೆ ಕುಸಿತವನ್ನ ಕಾಣ್ತಾ ಇದೆ, ಆರ್ಥಿಕ ನಷ್ಟ ಆಗ್ತಾ ಇದೆ. ಇನ್ನು ಆಂಬ್ರೋಸಿಯಾ ಬೀಟಲ್ ಫಂಗಸ್ ಮ್ಯೂಚುವಲಿಸಂ, ಸಹಜೀವನ ಅಂತಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರೋದು. ನೋಡಿ, ಆಂಬ್ರೋಸಿಯಾ ಬೀಟಲ್ಸ್ ಫಾರ್ಮ್ ಫಂಗೈ ಇನ್ಸೈಡ್ ಟನೆಲ್ ದೆ ಬೋರ್ ಇನ್ ಟು ಟ್ರೀ ಬಾರ್ಕ್. ಏನ್ ಮಾಡುತ್ತೆ? ಜೀರುಂಡೆಗಳಿರುತ್ತಲ್ವಾ, ಮರದ ತೊಗಟೆಯಲ್ಲಿ ಒಂದು ಸುರಂಗ ಕೊರೆದು ಒಳಗಡೆ ಶಿಲೀಂಧ್ರಗಳು ಬೆಳೆಯೋ ತರ ನೋಡ್ಕೊಳತ್ವೆ. ದ ಫಂಗೈ ಡೈಜೆಸ್ಟ್ ದಿ ವುಡ್ ಅಂಡ್ ಪ್ರೊವೈಡ್ ನ್ಯೂಟ್ರಿಯೆಂಟ್ ಟು ದ ಬೀಟಲ್ಸ್. ಹೇಗೆ ಹೆಲ್ಪ್ ಮಾಡ್ತಾ ಇದೆ ನೋಡಿ, ಸುರಂಗ ಕೊರೆದಿರೋದು ಈ ಜೀರುಂಡೆಗಳು, ಅಲ್ಲಿ ಶಿಲೀಂಧ್ರಗಳು ಬೆಳೀತಾ ಇವೆ. ಶಿಲೀಂಧ್ರಗಳು ಮರವನ್ನ ಜೀರ್ಣಿಸ್ಕೊಂಡು ಈ ಜೀರುಂಡೆಗಳಿಗೆ ಬೇಕಾಗಿರೋ ಪೋಷಕಾಂಶಗಳನ್ನ ಒದಗಿಸುತ್ತವೆ. ಅಂದ್ರೆ ಮ್ಯೂಚುವಲಿಸ್ಟಿಕ್ ರಿಲೇಶನ್ಶಿಪ್ ಅಂತ ಕರೀತೇವೆ ಇದಕ್ಕೆ. ನೀವು ಕೇಳಿರಬಹುದು ಎನ್ವೈರ್ಮೆಂಟಲ್ ಕೇಳಿರಬಹುದು ಮ್ಯೂಚುವಲಿಸಮ್ ಅಂತ. ಹಾಗಾಗಿ ದಟ್ ವೀಕನ್ಸ್ ಟ್ರೀ, ಇಲ್ಲಿ ಹಾಳಾಗೋದು ಯಾವುದು? ಮರ. ಸ್ಟ್ರಕ್ಚರಲಿ ಅಂಡ್ ಇನ್ಕ್ರೀಸಸ್ ವಲ್ನರಬಿಲಿಟಿ ಟು ಇನ್ಫೆಕ್ಷನ್. ಇವೆರಡೂ ಚೆನ್ನಾಗಿ ಬಾಳ್ತಾ ಇವೆ, ಆದ್ರೆ ಮರ ಬೇಕಾಗಿರೋ ಪೋಷಕಾಂಶಗಳನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಮರ ನಿಧಾನವಾಗಿ ಬೇರೆ ಬೇರೆ ದುರ್ಬಲ ಸೋಂಕುಗಳಿಗೆ ಒಳಗಾಗ್ತಾ ಇರುತ್ತೆ. ಇನ್ನು ಫ್ಯುಸೇರಿಯಂ ಫಂಗೈ ಇದೇನು? ಸ್ಪೀಶೀಸ್ ಆರ್ ವೈರಲೆಂಟ್, ಸಾಯಿಲ್ ಬಾರ್ನ್ ಅಂಡ್ ಆಪರ್ಚುನಿಸ್ಟಿಕ್ ಪ್ಲಾಂಟ್ ಪ್ಯಾಥೋಜನ್ಸ್ that can spread through vectors like beetles and affect crops, humans and animals. They are difficult to control as they invade deep plant tissues and block xylem vessels. ಈ ಶಿಲೀಂಧ್ರಗಳು ಇದಾವಲ್ವಾ,
ಇವು ಮುಖ್ಯವಾಗಿ ಮಣ್ಣಿನಲ್ಲಿ ಹರಡೋದು, ಮತ್ತೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅವಕಾಶವಾದಿ, ಎಲ್ಲೆಲ್ಲ ಜಾಗ ಸಿಗುತ್ತೋ ಅಲ್ಲಿ ಹೋಗಿ ಈ ರೋಗಗಳನ್ನ ಹರಡ್ಬಿಡುತ್ತವೆ. ಮತ್ತೆ ಇಂಥ ಜೀರುಂಡೆಗಳ ಮೂಲಕ ಬೇರೆ ಬೇರೆ ಕಡೆ ತಮ್ಮ ಅಸ್ತಿತ್ವವನ್ನ ಹೆಚ್ಚು ಕಾಪಾಡಿಕೊಳ್ಳೋದು, ಮತ್ತೆ ಮಾನವರು, ಬೆಳೆ, ಬೇರೆ ಬೇರೆ ಕಡೆ ತುಂಬಾ ಕಡೆ ಪರಿಣಾಮವನ್ನು ಬೀರುತ್ತವೆ. ಅದೇ ಸಸ್ಯಗಳ ಅಂಗಾಂಶಗಳನ್ನು ಸಹ ಆಕ್ರಮಿಸಿ ಝೈಲಮ್ ಫ್ಲೋಯಮ್ ಎಲ್ಲ ನೀವು ಕೇಳಿರ್ಬಹುದು, ಇಲ್ಲಿ ಝೈಲಮ್ ನಾಳಗಳನ್ನು ನಿರ್ಬಂಧಿಸುವುದರಿಂದ ಸಸ್ಯಗಳು, ಇಂತಹ ರಬ್ಬರ್ ಗಿಡಗಳು ಮುಂದೆ ಜೀವಿಸೋದು ಕಷ್ಟ ಆಗುತ್ತೆ. ಇದನ್ನ ನಿಯಂತ್ರಿಸುವುದು ಕಷ್ಟ ಆಗಿದೆ ಈಗ ಇಲ್ಲಿ ಕೇರಳದಲ್ಲಿ. ಎರಡು ನೆನಪಿರ್ಲಿ, ಇಂಗ್ಲಿಷಲ್ಲಿ ನೆನಪಿಟ್ಕೊಳ್ಳಿ, ಆಂಬ್ರೋಸಿಯಾ ಬೀಟಲ್, ಯುಕ್ಯಾಲಿಪ್ಟಸ್ ಪ್ಯಾರಾಲಿಸಿಸ್ ಎರಡು ನೆನಪಿರ್ಬೇಕು, ಮತ್ತೆ ಫ್ಯುಸೇರಿಯಂ ಆಂಬ್ರೋಸಿಯಾ ಫಂಗೈ. ಹಾಗಾಗಿ ಆಗ್ತಾ ಇರೋದು ಯಾವುದ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ? ರಬ್ಬರ್. ಇನ್ನು ಕ್ವಶನ್ ನೋಡೋಣ ಇವತ್ತಿಂದು. ವಿತ್ ರೆಫರೆನ್ಸ್ ಟು ದಿ ರಿಪ್ಲೇಸ್ಮೆಂಟ್ ಆಫ್ ದಿ MiG-21 Bison by Tejas Mk1A, consider the following statements. MiG-21 Bison, although of Russian origin, participated in India's indigenous defense initiative during its service. ರಷ್ಯನ್ ಒರಿಜಿನ್ ಇರೋದು ರಷ್ಯಾದಲ್ಲಿ, ನಮ್ಮ ದೇಶದ ಎಷ್ಟೋ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಮೊದಲನೇ ಸ್ಟೇಟ್ಮೆಂಟ್. ತೇಜಸ್ MK1A 4.5 ಜನರೇಷನ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಡಿಸೈನ್ ಟು ರೆಡ್ಯೂಸ್ ಇಂಡಿಯಾಸ್ ರೆಸಿಲಿಯನ್ಸ್ ಆನ್ ಫಾರಿನ್ ಡಿಫೆನ್ಸ್ ಇಂಪೋರ್ಟ್ಸ್. ಅಲ್ವಾ, ಬೇರೆ ದೇಶಗಳ ಮೇಲಿನ ಡಿಫೆನ್ಸ್ ಇಂಪೋರ್ಟ್, ರಕ್ಷಣೆಗೆ ಸಂಬಂಧಪಟ್ಟಂತಹ ಆಮದುಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. MiG-21 Bison played a combat role in both pre and post liberalization military operation of India. ಲಿಬರಲೈಸೇಷನ್ ಯಾವಾಗ ಆಗಿರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಲಿಬರಲೈಸೇಷನ್ ಯಾವುದು? LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದಾಗಿದ್ದು ಯಾವಾಗ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಅದು ಆಗೋಕ್ಕಿಂತ ಮೊದಲು ಮತ್ತು ಅದಾದ ಮೇಲೆ ಸಹ ಈ ಒಂದು MiG-21 Bison ಕಾಂಬ್ಯಾಟ್ ರೋಲ್, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಅಂತ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್ ಹಾಗಾದ್ರೆ? ಓನ್ಲಿ 2. ಒಂದೇದು ಇನ್ಕರೆಕ್ಟ್. ಯಾಕೆ? ರಷ್ಯನ್ ಒರಿಜಿನ್ ನಾಟ್ ಪಾರ್ಟ್ ಆಫ್ ಎನಿ ಇಂಡಿಜಿನಸ್ ಪ್ರೋಗ್ರಾಮ್. ಇಂಡಿಜಿನಸ್ ಡಿಫೆನ್ಸ್ ಇನಿಷಿಯೇಟಿವ್, ರಷ್ಯನ್ ಒರಿಜಿನ್ ಡಿಫೆನ್ಸ್ ಇನಿಷಿಯೇಟಿವ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ಟೇಟ್ಮೆಂಟ್ ಅನ್ನ. ನೋಡಿದ ತಕ್ಷಣ ನಿಮಗೆ ರಷ್ಯಾದ ಹೌದು ಅಂತ ಅರ್ಧ ನೋಡ್ಕೊಂಡ್ ಬಿಟ್ಬಿಟ್ರೆ ಸರಿ ಅಂತ ಆಗೋದಿಲ್ಲ. ಇಂಡಿಜಿನಸ್ ಡಿಫೆನ್ಸ್ ಇನಿಷಿಯೇಟಿವ್ ಡ್ಯೂರಿಂಗ್ ಇಟ್ ಸರ್ವಿಸ್, ಆದ್ರೆ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ ಇಂಡಿಜಿನಸ್ ಪ್ರೋಗ್ರಾಮ್. ತೇಜಸ್ MK1A ಇದೆಯಲ್ವಾ, ಇದು ಇಂಡಿಯಾಸ್ LCA ಪ್ರೋಗ್ರಾಮ್ ಮತ್ತೆ ಸೆಲ್ಫ್ ರಿಲಯನ್ಸ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಇರೋದು. 3 is ಆಲ್ಸೋ ಕರೆಕ್ಟ್. MiG-21 ನೋಡಿ, ಸರ್ವ್ 1965 ಇಂದ 2019 ತನಕ ಸರ್ವ್ ಮಾಡಿದೆ, ಬೋತ್ ಪ್ರೀ ಅಂಡ್ ಪೋಸ್ಟ್ ಲಿಬರಲೈಸೇಷನ್ ಪೀರಿಯಡ್. ಮುಂದಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ದಿ ಇಂಡಕ್ಷನ್ ಆಫ್ ಅಪಾಚೆ AH-64E ಹೆಲಿಕಾಪ್ಟರ್ಸ್ ಬೈ ಇಂಡಿಯನ್ ಆರ್ಮಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಪಾಚೆ AH-64E is limited to reconnaissance and casualty evacuation functions in the Indian Army. ರೀಕನೈಸೆನ್ಸ್ ಅನ್ನೋದು ಏನು ಅಂತ ನೀವು ತಿಳ್ಕೊಳ್ಬೇಕು, ಹೋಗಿ ಸರ್ಚ್ ಮಾಡಿ. ಕ್ಯಾಶುಯಾಲಿಟಿ ಇವ್ಯಾಕ್ಯುವೇಷನ್ ಅವಾಗ ಹೇಳಿದ್ದೆ ಏನು, ಅದರಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಆದ್ರೆ ನೋಡಿ, ಕೇಳಿರೋದೇನು? ಲಿಮಿಟೆಡ್ ಟು, ಇಷ್ಟಕ್ಕೆ ಮಾತ್ರ ಲಿಮಿಟೆಡ್ ಆಗಿದೆ. ಹೌದಾ? ಅಪಾಚೆಸ್ ಇಂಡಕ್ಷನ್ ಮಾರ್ಕ್ಸ್ ಶಿಫ್ಟ್ ಇನ್ ದಿ ಆರ್ಮಿ ಏವಿಯೇಷನ್ ಕಾರ್ಪ್ಸ್ ರೋಲ್ ಫ್ರಮ್ ಪ್ಯೂರ್ಲಿ ಸಪೋರ್ಟ್ ಆಕ್ಟಿವ್ ಕಾಂಬ್ಯಾಟ್ ಕ್ಯಾಪಬಿಲಿಟೀಸ್. ಸಪೋರ್ಟ್ ಇಂದ ಆಕ್ಟಿವ್ ಕಾಂಬ್ಯಾಟ್ ಕ್ಯಾಪಬಿಲಿಟೀಸ್ಗೆ ಆರ್ಮಿ ಶಿಫ್ಟ್ ಆಗ್ತಾ ಇದೆ. ನೋಡಿ, ಅಪಾಚೆ AH-64E ಹೆಲಿಕಾಪ್ಟರ್ಸ್ ಆರ್ equipped to conduct precision strikes even in night time operation. ಇದಿದ್ರು ನಿಮ್ಗೆ ಗೊತ್ತಿರಬೇಕು, ನೈಟ್ ಟೈಮ್ ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರಿಸಿಷನ್ ಸ್ಟ್ರೈಕ್, ನಿಖರವಾದ ದಾಳಿ. ಇದರಲ್ಲಿ ಎಷ್ಟು ಕರೆಕ್ಟು? ಓನ್ಲಿ 2. ಯಾವ್ದು? 2 ಮತ್ತೆ 3ನೇದು ಕರೆಕ್ಟ್. ನೋಡಿ, ಇನ್ನು ಮೊದಲನೇದು ಇನ್ ಕರೆಕ್ಟ್. ಲಿಮಿಟೆಡ್ ಅಂತ ಕೊಟ್ಟಿದಾಗ ನಿಮ್ಗೆ ಗೊತ್ತಾಗಿರ್ಬೇಕು. ಇಟ್ಸ್ ಅ ಮಲ್ಟಿ ರೋಲ್ ಅಟ್ಯಾಕ್ ಹೆಲಿಕಾಪ್ಟರ್, ನಾಟ್ ಲಿಮಿಟೆಡ್ ಟು ರೀಕನೆಸೆನ್ಸ್ ಆರ್ ಕ್ಯಾಶುವಾಲಿಟಿ ಇವ್ಯಾಕ್ಯುವೇಷನ್. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅದನ್ನು ಬಳಸಬಹುದು, ಕೇವಲ ರೀಕನೆಸೆನ್ಸ್ ಮತ್ತೆ ಕ್ಯಾಶುವಾಲಿಟಿ ಇವ್ಯಾಕ್ಯುವೇಷನ್ ಮಾತ್ರ ಅಲ್ಲ. ಇನ್ನು 2ನೇದು ಕರೆಕ್ಟ್. ಈಗ ಇಂಡಕ್ಷನ್ ರಿಫ್ಲೆಕ್ಸ್, ಇದನ್ನ ನಾವಿಲ್ಲಿ ಇಂಡಕ್ಷನ್ ಮಾಡ್ತಾ ಇರೋದ್ರಿಂದ, ಇದನ್ನ ಬಳಸ್ತಾ ಇರೋದ್ರಿಂದ ಆರ್ಮಿ ಏವಿಯೇಷನ್ ನಿಂದ ನಾವು ಕಾಂಬ್ಯಾಟ್ ರೋಲ್ ಕಡೆ ಹೆಚ್ಚು ಶಿಫ್ಟ್ ಆಗ್ತಾ ಇದ್ದೇವೆ. ಮತ್ತೆ 3ನೇದು ಸಹ ಕರೆಕ್ಟು. ಅಪಾಚೆ ಇಸ್ ನೋನ್ ಫಾರ್ ಇಟ್ಸ್ ಪ್ರಿಸಿಷನ್ ಸ್ಟ್ರೈಕ್, ನೈಟ್ ಫೈಟಿಂಗ್ ಅಲ್ವಾ, ನೆನಪಾಗ್ತಾ ಇರಬಹುದು ನಿಮ್ಗೆ. ನೈಟ್ ಅಲ್ಲೂ ಸಹ ಆಗುತ್ತೆ, ಪ್ರಿಸಿಷನ್ ಆಗಿ ನಿಖರವಾದ ದಾಳಿ ಮಾಡುತ್ತೆ. ವಿತ್ ರೆಫರೆನ್ಸ್ ಟು ಇಂಡಿಯಾ US ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದಕ್ಕೆ ಆನ್ಸರ್ ನಾ ಕೊಟ್ಟಿಲ್ಲ, ನೀವೇ ಕಮೆಂಟ್ ಮಾಡಬೇಕು. ಮೊದಲನೇದು, ಇಂಡಿಯಾಸ್ ರೆಸಿಸ್ಟೆನ್ಸ್ ಟು ಓಪನಿಂಗ್ ಇಟ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ BTA ಸ್ಟೆಮ್ಸ್ ಫ್ರಾಮ್ ಡೊಮೆಸ್ಟಿಕ್ ಇಂಪರೇಟಿವ್ಸ್ ರಿಲೇಟೆಡ್ ಟು ಫುಡ್ ಸಾವರ್ನಿಟಿ ಅಂಡ್ ರೂರಲ್ ಲೈವ್ಲಿಹುಡ್ ಪ್ರೊಟೆಕ್ಷನ್. ಏನಿರ್ಬೋದು? ಥಿಂಕ್ ಮಾಡಿ. ಆನ್ ಗೋಯಿಂಗ್ ಡೆಡ್ಲಾಕ್ ಇನ್ ಟ್ರೇಡ್ ಟಾಕ್ಸ್ ಇಸ್ ರೂಟೆಡ್ ಇನ್
tariff disagreements involving India's dairy exports and US agriculture subsidies. ಮೂರನೇದು ನೋಡಿ, unlike multilateral trade agreements, BTAs are limited to negotiations between two nations and can focus on specific sectors like investment and services. ಯಾವ್ದು ಕರೆಕ್ಟ್ ಇರಬಹುದು, ಎಷ್ಟು ಕರೆಕ್ಟ್ ಇರಬಹುದು? ಕೇಳಿರೋ ಕ್ವಶನ್ ನೋಡಿ, ಹೌ ಮೆನಿ ಅಂತ ಕೇಳಿದ್ದಾರೆ, ಎಷ್ಟು ಕರೆಕ್ಟ್ ಅಂತ ಕೇಳಿದ್ದಾರೆ. ಉತ್ತರವನ್ನ ಕಮೆಂಟ್ ಮಾಡಿ. ಇನ್ನು ಕೊನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ದಿ ಆಂಬ್ರೋಸಿಯಾ ಬೀಟಲ್ ಫ್ಯುಸೇರಿಯಂ ಅಲಯನ್ಸ್ ಪೋಸಸ್ ಅ ಪರ್ಸಿಸ್ಟೆಂಟ್ ಚಾಲೆಂಜ್ ಟು ಪ್ಲಾಂಟೇಶನ್ ಹೆಲ್ತ್ ಮ್ಯಾನೇಜ್ಮೆಂಟ್? ಡೈರೆಕ್ಟ್ ಆಗಿ ಉತ್ತರ ಹೇಳ್ತಾನೆ. ಯಾಕೆ? ಅಲ್ಲಿರುವಂತಹ ಟರ್ಮ್ ನೆನಪಾಗ್ತಾ ಇದೆಯಾ? ಮ್ಯೂಚುವಲಿಸಮ್, ಒಂದಕ್ಕೊಂದು ಪರಸ್ಪರ ಸಹಕಾರವನ್ನ ಕೊಡೋದು. ಮ್ಯೂಚುವಲಿಸಮ್ ಎನೇಬಲ್ಸ್ ಡೀಪ್ ಟಿಶ್ಯೂ ಇನ್ವೇಷನ್ ಅಂಡ್ ನ್ಯೂಟ್ರೆಂಟ್ ಎಕ್ಸ್ಟ್ರಾಕ್ಷನ್. ಒಳಗಡೆ ಹೋಗಿ ನ್ಯೂಟ್ರೆಂಟ್ ಎಕ್ಸ್ಟ್ರಾಕ್ಷನ್ ಮಾಡ್ಕೊಳ್ಳೋದು. ನೆನಪಾಗ್ತದೆ ಶಿಲೀಂಧ್ರ. ಮೇಕಿಂಗ್ ಬೋತ್ ಡಿಟೆಕ್ಷನ್ ಅಂಡ್ ಇರಾಡಿಕೇಶನ್ ಡಿಫಿಕಲ್ಟ್. ಡಿಟೆಕ್ಟ್ ಮಾಡೋದು, ಇರಾಡಿಕೇಟ್ ಮಾಡೋದು ಬಹಳ ಕಷ್ಟ. ಫಂಗಸ್ ಇನ್ವೇಟ್ಸ್ ಡೀಪ್ ಟಿಶ್ಯೂ ಅಂಡ್ ಫೀಡ್ಸ್ ದಿ ಬೀಟಲ್. ನೆನಪಾಗಬೇಕಿದೆ ನಿಮಗೆ. ಫಂಗಸ್ ಒಳಗೆ ಹೋಗಿ ಡೀಪ್ ಟಿಶ್ಯೂಗಳನ್ನ ಇನ್ವೇಟ್ ಮಾಡುತ್ತೆ, ಅದರಿಂದಾಗಿ ಬೀಟಲ್ಗೆ ಬೇಕಾಗಿರೋ ಫೀಡಿಂಗ್ ಸಿಗುತ್ತೆ, ಬೇಕಾಗಿರೋ ಪೋಷಕಾಂಶಗಳು ಸಿಗುತ್ತೆ. ಮೇಕಿಂಗ್ ದ ಥ್ರೆಟ್ ಬೋತ್ ಸಿಸ್ಟಮಿಕ್ ಅಂಡ್ ಹಾರ್ಡ್ ಟು ಕಂಟ್ರೋಲ್. ಹಾಗಾಗಿ ಈ ಒಂದು ಥ್ರೆಟ್ ಇದೆಯಲ್ವಾ, ಬಹಳ ಅಪಾಯ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ವೊಕ್ಯಾಬ್ಯುಲರಿ ನೋಡಿದ್ರೆ, ಇಟ್ಸ್ ಟ್ರೂಲಿ ಅಡ್ಮಿರೇಬಲ್. ಅಡ್ಮಿರೇಬಲ್ ಅಂತಂದ್ರೆ ಪ್ರೇಸ್ ವರ್ತಿ, ಎಕ್ಸಲೆಂಟ್, ಪ್ರಶಂಸನೀಯ. ಯಾವುದು? ಹೌ ಡೆಡಿಕೇಟೆಡ್ ಲೋಕಲ್ ಆರ್ಗನೈಸೇಷನ್ಸ್ ಆರ್ ಇನ್ ದರ್ ಔಟ್ರೀಚ್ ಎಫರ್ಟ್ಸ್. ಲೋಕಲ್ ಆರ್ಗನೈಸೇಷನ್ಗಳು, ಸ್ಥಳೀಯ ಸಂಸ್ಥೆಗಳು, ಇನ್ ದರ್ ಔಟ್ರೀಚ್. ಔಟ್ರೀಚ್ ಅಂತಂದ್ರೆ ಜನಸಂಪರ್ಕ, ಜನರನ್ನ ಸಂಪರ್ಕಿಸೋದ್ರಲ್ಲಿ ಎಷ್ಟು ಚೆನ್ನಾಗಿ ಅವರು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ, ಅದು ಅಡ್ಮಿರೇಬಲ್, ಅದು ಮೆಚ್ಚುವಂಥದ್ದು. ಟು ಎಜುಕೇಟ್ ಕಮ್ಯುನಿಟೀಸ್, ಅವರು ಯಾಕೆ ಜನಸಂಪರ್ಕ ಮಾಡ್ತಾ ಇದ್ದಾರೆ? ಜನರಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ, ಸಮುದಾಯಗಳ ಶಿಕ್ಷಣ ಇನ್ನಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ. ದ ಡಿಸೆಮಿನೇಟ್ ಇನ್ಫಾರ್ಮೇಶನ್ ವೈಡ್ಲಿ. ಡಿಸೆಮಿನೇಟ್ ಅಂತಂದ್ರೆ ಸ್ಪ್ರೆಡ್, ಡಿಸ್ಟ್ರಿಬ್ಯೂಟ್, ಪ್ರಸಾರ ಮಾಡೋದು. ಮಾಹಿತಿಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಪ್ರಸಾರ ಮಾಡಿದ್ರು. ವಿತ್ ಅನ್ ಇಂಟೆನ್ಸಿವ್ ಫೋಕಸ್ ಆನ್ ರೀಚಿಂಗ್ ಎವ್ರಿ ಹೌಸ್ ಹೋಲ್ಡ್. ಇಂಟೆನ್ಸಿವ್ ಫೋಕಸ್ ಅಂತಂದ್ರೆ ಕಾನ್ಸಂಟ್ರೇಟೆಡ್, ಹಾರೋ, ತೀವ್ರವಾಗಿ ಕೇಂದ್ರೀಕೃತವಾದಂಥದ್ದು ಅಂತ ಹೇಳ್ಬಹುದು. ಪ್ರತಿ ಮನೆಗೂ ಮನೆಯ ಮೇಲೆ ಫೋಕಸ್ ಮಾಡಿ, ಇಂಟೆನ್ಸಿವ್ ಆಗಿ ಫೋಕಸ್ ಮಾಡಿ, ತೀವ್ರವಾಗಿ ತಮ್ಮ ಕಾನ್ಸಂಟ್ರೇಟ್ ಮಾಡಿ ಏನ್ ಮಾಡಿದ್ರು, ಆ ತರ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿದ್ರು. ವಿ ಪ್ರೆಸ್ಯೂಮ್ ದಟ್ ದರ್ ಹಾರ್ಡ್ ವರ್ಕ್ ವಿಲ್ ಲೀಡ್ ಟು ಪಾಸಿಟಿವ್ ಚೇಂಜಸ್. ವಿ ಪ್ರೆಸ್ಯೂಮ್ ಅಂತಂದ್ರೆ ನಾವು ಊಹಿಸಬಹುದು, ಅಸ್ಯೂಮ್, ಸಪೋಸ್, ನಾವು ಊಹಿಸೋದು ಅಥವಾ ಭಾವಿಸೋದು ಅಂತಂದ್ರೆ ಅವರ ಹಾರ್ಡ್ ವರ್ಕ್ ಇಂದ ಬಹಳ ಸಕಾರಾತ್ಮಕ ಬೆಳವಣಿಗೆ ಆಯಿತು, ಸಕಾರಾತ್ಮಕ ಬದಲಾವಣೆ ಆಯಿತು ಆ ಪ್ರದೇಶದಲ್ಲಿ ಅಂತ ನಾವು ಊಹಿಸಬಹುದು ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.